ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಇವತ್ತೇನಪ್ಪ ಅಂದರೆ ನಮ್ಮ ಮಾರ್ಕೆಟಿಂಗ್ ಇದ್ದು ಲಾಸ್ಟ್ ಡೇ ಇತ್ತು. ಹಂಗಾಗಿ TLs ಎಲ್ಲ ಅಮೌಂಟ್ ಶೇರ್ ಇದ್ದು ಒಂದು ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ನಾನು ಜಯನಗರದಲ್ಲಿರೋ 7th ಬ್ಲಾಕಲ್ಲಿ ಒಂದು ಶಾಪಿಗೆ ಬಂದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಕಂಪ್ಲೀಟ್ ಶಾಪ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಗಿಫ್ಟ್ ಕೂಡ ತೊಗೊಂಡೆ, ತುಂಬ ಚೆನ್ನಾಗಿತ್ತು ಇಲ್ಲಿ. ಅದಾದಮೇಲೆ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದ ನಂತರ ಇವ್ರು ರಾಕೇಶ್ ಸ್ವಾಮಿ ಅಂತ ನಮ್ಮ ASM ಅವ್ರದ್ದು ಕೂಡ ಒಂದು ವೀಡಿಯೋ ಮಾಡ್ತಾ ಇದೆ, ಸ್ಮೈಲ್ ಆಗ್ತಾ ಇದ್ದಾರೆ ನೋಡಿ. ಅದಾದಮೇಲೆ ಹುಡುಗರಿಗೆಲ್ಲ T-ಶರ್ಟ್ ಕೂಡ ಬಂದಿತ್ತು. ಆ T-ಶರ್ಟ್ ಕೂಡ ಎಲ್ಲ TLಸ್ದು ಅವ್ರವ್ರದ್ದು ಹ್ಯಾಂಡ್ ಓವರ್ ಏನಿದೆ ಅವ್ರಿಗೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ರು. ಆಮೇಲೆ ಅವರು ಕೊಟ್ಕೋತಾರೆ, ಹುಡುಗರು ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ ಅವ್ರದ್ದು ಸೈಜ್ ಏನಿದೆ. ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ ಆಫೀಸಿಗೆ ಬಂದೆ. ಆಫೀಸಲ್ಲಿ ಫುಲ್ ಖಾಲಿ ಇತ್ತು. ನಾನು ಬಂದಿರೋದೇ ಈವ್ನಿಂಗ್ ಟೈಮ್ ಇರೋದ್ರಿಂದ ಆಫೀಸ್ ಫುಲ್ ಖಾಲಿ ಇತ್ತು. ಮತ್ತು ನಮ್ಮ ಕ್ಯಾಬಿನಲ್ಲೇ ಕೂತ್ಕೊಂಡು ಅಲ್ಲಿ ASM ವರ್ಕ್ ಮಾಡ್ತಾಯಿದ್ದಾರೆ, ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನೆಕ್ಸ್ಟ್ ಬಂದು ಕ್ಯಾಂಟೀನು ಬರ್ತೀವಿ. ಕ್ಯಾಂಟೀನಲ್ಲಿ ಹಂಗೆ ಟೆರಸ್ ಮೇಲೆ ನೀವೇ ನೋಡಿ ತುಂಬ ಮಳೆ ಬರ್ತಾಯಿತ್ತು. ಹಂಗಾಗಿ ಇವತ್ತು ಎಲ್ಲ TLs ಬಂದಿದ್ರು ಅಪ್ ಕಂಟ್ರಿಯಿಂದನೂ ಕೂಡ. ನನ್ನ ಪೇರ್ವೆಲಲ್ಲಿ ಸಮ್ TLs ಬಂದಿರಲಿಲ್ಲ, ಇವತ್ತು ಎಲ್ಲ TL ಬಂದಿದ್ರು. ಹಂಗಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನೆಕ್ಸ್ಟ್ ಮಾರ್ಕೆಟಿಂಗ್ ಇದ್ದು ಲಾಸ್ಟ್ ಡೇ ಇದ್ದಿದ್ದರಿಂದ ಎಕ್ಸ್ಪೀರಿಯನ್ಸ್ ಏನಿದೆ, ಅವರು ಬಂದು ಒನ್ ಇಯರ್ 8 months ವರ್ಕ್ ಮಾಡಿದ್ದಾರೆ. ಎಲ್ಲರದು ಎಕ್ಸ್ಪೀರಿಯನ್ಸ್ ಕೇಳ್ತಾಯಿದ್ರು. ಅವರು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಸೀನಿಯರ್ ವೈಸು ಕೆಲವರು ಕೆಲಸ ಬಿಟ್ಟಿದ್ರು, ಫೇರ್ವೆಲ್ ಇದೆ ಅಂತ ಇವತ್ತು ಬಂದಿದ್ರು. ಅವ್ರವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಒಬ್ಬೊಬ್ಬರಾಗೆ ಹೇಳ್ತಾ ಇದ್ದೋ. ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಕಂಪ್ನಿ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ಸಮ್ಟೈಮ್ಸ್ ಬ್ಯಾಡ್ ಇರ್ತದೆ, ಸಮ್ಟೈಮ್ಸ್ ಗುಡ್ ಇರುತ್ತೆ. ಎರಡೂ ಕೂಡ ಎಕ್ಸ್ಪೀರಿಯನ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ರು. ನೆಕ್ಸ್ಟ್ ಹಂಗೆ ಕಾಫಿ ಟೀ ಟೈಮ್ ಎಲ್ಲ ಇತ್ತು. ಹಂಗಾಗಿ ನೋಡಿ, ಇವರೇ ನಮ್ಮ ಮಾರ್ಕೆಟಿಂಗ್ ಹೆಡ್ ಆದಿತ್ಯ ಅಂತ. ಕಂಪ್ಲೀಟ್ ಮಾತಾಡಿದ್ವಿ. ಏನೋ ಒಂಥರ ತುಂಬ ಖುಷಿ ಆಯಿತು, ಯಾಕೆಂದರೆ ಎಲ್ಲ TLs ಬಂದಿದ್ದರು, ಯಾರೂ ಮಿಸ್ ಇರಲಿಲ್ಲ. ಪ್ರೀವಿಯಸ್ ಏನಾಗ್ತಾಯಿತ್ತು, ಸಮ್ ಎಲ್ಲ ಮಿಸ್ ಆಗ್ತಾಯಿದ್ರು. ಹಂಗಾಗಿ ಈ ಸಲ ಯಾರೂ ಇರಲಿಲ್ಲ. ಎಲ್ಲರೂ ಕೂಡ ಒಂದು 9 members ಇದ್ದ. 9 members ಕೂಡ ಅವ್ರ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 10 to 15 minutes ಆಗುತ್ತೆ. ಕಂಪ್ಲೀಟಾಗಿ ನಮ್ಮ ಮೆಮೊರೀಸ್ ಏನಿತ್ತು, ಇಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಕಂಪ್ಲೀಟಾಗಿ ಎಲ್ಲ ಮಾತಾಡಿದ್ವಿ. ಎಲ್ಲ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು. ಒಂದೊಳ್ಳೆ ಸ್ವೀಟ್ ಮೆಮೊರೀಸು. ಅವರು ಕೂಡ ಒಳ್ಳೆ TMM, ಅವರು ಕೆಲಸ ಬಿಡ್ತಾ ಇದ್ದಾರೆ ಅಂತ ನಮ್ಗೆ ತುಂಬ ಬೇಜಾರಾಗ್ತಾಯಿತ್ತು. ಫೈನಲಿ ಇದಾದಮೇಲೆ ಒಂದು ಗಿಫ್ಟ್ ತಂದಿದ್ದು ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಫೈನಲಿ ನೋಡಿ ಒಂದು ಗಿಫ್ಟ್ ಕೂಡ TLs ಕಡೆಯಿಂದ ಅಮೌಂಟ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ನಾನು ಹೇಳಿದೆ, ಗಿಫ್ಟ್ನ ಓಪನ್ ಮಾಡಿ ಸರ್, ನಿಮ್ಗೆ ಇಷ್ಟ ಆಗುತ್ತಾ ಇಲ್ವ ಅಂತ. ಅವರು ಕೂಡ ಓಪನ್ ಮಾಡ್ತಾಯಿದ್ರು ಗಿಫ್ಟು. ನೋಡಿ, ಓಪನ್ ಮಾಡ್ತಾಯಿದ್ದಾರೆ. ಎಲ್ಲ TLs ಕೂಡ ನಾವು ಕ್ಲಾಪ್ಸ್ ಹಾಕ್ತಾಯಿದ್ದೀವಿ. ಗಿಫ್ಟು ನಾನು ತೊಗೋಬೇಕಾದ್ರೆ ಏನು ಅನಿಸುತ್ತೋ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಅವರೆಲ್ಲ ಓಪನ್ ಮಾಡಿದ್ರು. ನಾನು ಸುಮ್ಮನೆ ಮನೆಗೆ ಹೋದ್ಮೇಲೆ ಯಾಕೆ ಅಂತ ಇಲ್ಲೇ ಓಪನ್ ಮಾಡಿಸ್ದೆ, ನೋಡೋಣ ಏನು ಹೇಳ್ತಾರೆ, ಗಿಫ್ಟು ಯಾವ ಥರ ಇದೆ ಅಂತ ಹೇಳ್ತಾರೆ ಅಂತ. ಫೈನಲಿ ಕಂಪ್ಲೀಟಾಗಿ ಗಿಫ್ಟ್ನು ಕೂಡ ಓಪನ್ ಮಾಡಿದ್ರು. ನೋಡೋಣ ಇರಿ ಯಾವ ಥರ ಇದೆ ಗಿಫ್ಟು ಅಂತ. ನಾನು ಸ್ಟಾರ್ಟಿಂಗ್ ತೋರಿಸಿಲ್ಲ ಗಿಫ್ಟ್ ಏನು ತೊಗೊಂಡೆ ಅಂತ. ಫೈನಲಿ ಇಲ್ಲಿ ತೋರಿಸೋಣ ಅಂತ. ನೋಡಿ, ಒಂದು ಗಣೇಶಂದು ಗೋಲ್ಡ್ ಥರ ವಿಗ್ರಹ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ಫೈನಲಿ ನೋಡಿ ಅವರೇ ತೋರಿಸ್ತಾ ಇದ್ದಾರೆ. ಸಖತ್ತಾಗಿತ್ತು. ಅದು ಸಮಥಿಂಗ್ ರೀಸನಬಲ್ ಪ್ರೈಸಲ್ಲಿ ಕೂಡ ಇತ್ತು. ಚೆನ್ನಾಗಿದೆ ನೋಡಿ, ಇಷ್ಟ ಆಯಿತು ಅಂತ ಹೇಳಿದ್ರು. ಯಾಕೆಂದರೆ ನಾವು ವಾಚ್ ಕೊಡ್ಬೋದಿತ್ತು. ವಾಚ್ ಎಲ್ಲ ಕೊಟ್ಟರೆ ಅದು ಬಂದು ನಾರ್ಮಲಾಗಿ ಒಂದಷ್ಟು ಇಯರ್ ವರ್ಕಿಂಗ್ ಇರುತ್ತೆ, ಆಮೇಲೆ ಕೆಟ್ಟೋಗುತ್ತೆ. ಇದಾದರೆ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ದೇವ್ರ ಮನೆಯಲ್ಲೂ ಕೂಡ ಇಟ್ಕೋಬೋದು, ಅಥವಾ ಅವ್ರ ರೂಮಲ್ಲೂ ಕೂಡ ಇಟ್ಕೊಂಡು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು. ಹಂಗಾಗಿ ನೋಡಿ, ಇಷ್ಟು ಜನ ನಮ್ಮದು ಗೋದ್ರೇಜ್ ಟೀಯಲ್ಲಿ ಇದರಲ್ಲಿ ಕೆಲವರು ವರ್ಕ್ ಮಾಡ್ತಾಯಿದ್ವಿ, ಕೆಲವರು ವರ್ಕ್ ಬಿಟ್ಟಿದ್ದೀವಿ. ಇಲ್ಲೆಲ್ಲ ನ್ಯೂ ಜಾಯ್ನರ್ಸು ಜಾಸ್ತಿ ಇದ್ದಾರೆ ಇವಾಗ. ಹಂಗಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಫೈನಲಿ ಆಲ್ ದಿ ಬೆಸ್ಟ್ ಹೇಳಿ ಈ ಫೇರ್ವೆಲ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. Last time we talked, you had nothing to say. You chose to walk, give what we had away.